ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಸರ್ಕಾರದಿಂದ. ಅದೇನು ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಹಾಗೆ ಒಂದು ಕನ್ಫ್ಯೂಸ್ ಅಂತೂ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ 28ನೇ ಕಂತು ಹಾಗೂ 29ನೇ ಕಂತು ಹಾಗೆ 30ನೇ ಕಂತು ತುಂಬಾ ಜನಕ್ಕೆ ಸ್ನೇಹಿತರೆ ಈ 3 ತಿಂಗಳ ಹಣ ಸಾಕಷ್ಟು ಜನಕ್ಕೆ ಬಂದಿಲ್ಲ. ಹಾಗೆ 2 ತಿಂಗಳಂತೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದರಲ್ಲೂ 30ನೇ ಕಂತಿನ ಹಣ ಇದೆಯಲ್ಲ ಅದಂತೂ ತುಂಬಾ ಜನಕ್ಕೆ ಅರ್ಧ ಭಾಗ ಅಷ್ಟು ಜನಕ್ಕೆ ಬಂದಿಲ್ಲ ಸ್ನೇಹಿತರೆ. ಇವ್ರಿಗೆ ಒಂದೇ ಡೌಟ್ ಇರುತ್ತೆ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಹಾಕ್ತಾ ಇದೀವಲ್ಲ, ನಮಗೆ ಈ 3 ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನುವಂಥ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ಅದರ ಬಗ್ಗೆ ಒಂದು ಮಾಹಿತಿಯನ್ನ ಸಿಕ್ಕಿದೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿದೆಯಲ್ಲ ಸ್ನೇಹಿತರೆ, ಈ 3 ತಿಂಗಳು ಇವಾಗ ಹೊಸದಾಗಿ ಅಪ್ಲಿಕೇಶನ್ ತಗೊಳ್ತಾ ಇರೋದು ಯಾವಾಗ ಅಂದ್ರೆ ಸ್ನೇಹಿತರೆ, ಇವಾಗ ಯಾರ್ಯಾರ್ದು ಅಮೌಂಟ್ ಉಳ್ಕೊಂಡಿದೆ ಸ್ನೇಹಿತರೆ, ಇವ್ರಿಗೆ ಸ್ನೇಹಿತರೆ 2 ತಿಂಗಳ ಹಣ ಬಂದಿಲ್ಲ, ಕೆಲವರಿಗೆ 3 ತಿಂಗಳ ಹಣ ಬಂದಿಲ್ಲ, ಹಾಗೆ ಕೆಲವರಿಗೆ ಈ ತಿಂಗಳ ಹಣ ಬಂದಿಲ್ಲ ಸ್ನೇಹಿತರೆ. ಅವ್ರಿಗೆಲ್ಲರಿಗೂ ಸಹ ಸ್ನೇಹಿತರೆ ಇವಾಗ ಸಿಗ್ತಾ ಇರೋ ಒಂದು ಅಪ್ಡೇಟ್ನ ಪ್ರಕಾರ ಸ್ನೇಹಿತರೆ, ಇವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆದ ನಂತರ ಅಂದ್ರೆ ಸ್ನೇಹಿತರೆ ಜುಲೈ ಎಂಡ್ ವೀಕ್ ಒಳಗಡೆ ಎಲ್ಲ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಅವ್ರಿಗೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಆಗ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಮಹಿಳೆಯರಿಗೆ ಏನು ಅಮೌಂಟೇ ಬರ್ತಾ ಇಲ್ವಲ್ಲ ಅಂತ ಕನ್ಫ್ಯೂಸ್ ಇರ್ಬೋದು ಸ್ನೇಹಿತರೆ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಈ 3 ತಿಂಗಳ ಅಮೌಂಟ್ ಇದೆಯಲ್ಲ, ಅಮೌಂಟ್ ನಿಮ್ಮ ಖಾತೆಗಳಿಗೆ ಬಂದಾದ ನಂತರ ಹೊಸದಾಗಿ ಅರ್ಜಿಯನ್ನ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಹೊಸದಾಗಿ ಅರ್ಜಿಯನ್ನ ಏನೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗ್ಬೇಕು ಅನ್ನೋದನ್ನ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದರ ಬಗ್ಗೆನೂ ಕೂಡ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಜುಲೈ ಎಂಡ್ ವೀಕ್ ಇದೆಯಲ್ಲ ಸ್ನೇಹಿತರೆ, ಈ ತಿಂಗಳು ಒಳಗಡೆ ಎಲ್ಲ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರಿಗೆ ಯಾವ್ಯಾವ ತಿಂಗಳು ಅಮೌಂಟ್ ಬಂದಿರಲಿಲ್ಲ ಸ್ನೇಹಿತರೆ, ಆ ತಿಂಗಳ ಅಮೌಂಟ್ಗಳನ್ನೆಲ್ಲ ಹಾಕದಾದ ನಂತರ ಹೊಸದಾಗಿ ಇವಾಗ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ಹೊಸದಾಗಿ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಸ್ನೇಹಿತರೆ. ಮರು ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಕೆಯನ್ನ ಮಾಡಬೇಕು ಅಂತ ನಿಮಗೆ ತುಂಬಾನೇ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಮೈಸೂರು 1, ಮೈಸೂರು ಗ್ರಾಮ 1 ಹಾಗೆ ಈ ತರ ಪ್ಲೇಸ್ಗಳಲ್ಲಿ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇವಾಗಂತೂ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೋಗ್ಬಿಟ್ಟು ನೀವು ಹಳ್ಳಿಕೆ ಬೀಳಕ್ ಹೋಗ್ಬಿಡಿ. ಏನೋ ಅಂದ್ರೆ ಸ್ನೇಹಿತರೆ ಸರ್ಕಾರದಿಂದ ಇನ್ನೂ ಕೂಡ ಅಫಿಷಿಯಲ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ. ತುಂಬಾ ಮಹಿಳೆಯರು ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ತಾ ಇದಾರೆ ಅನ್ಬಿಟ್ಟು ಹೋಗ್ಬಿಟ್ಟು 50-100 ರೂಪಾಯಿ ಎಲ್ಲ ಕೊಟ್ಟಿ ಅವ್ರು ಏನಿಲ್ಲ ಏನು ಮಾಡಲ್ಲ, ಬರುತ್ತೆ ಹೋಗಿ ಅನ್ಬಿಟ್ಟು ಮನೆ ಕಳಿಸ್ತಾರೆ. 100 ರೂಪಾಯಿ ಕಿತ್ಕೊಂಡು ಸುಮ್ಮನೆ ವೇಸ್ಟ್ ಆಗಿ ನಿಮ್ಮ ಅಮೌಂಟ್ ಅನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ಜುಲೈ ಎಂಡ್ ವೀಕ್ ಮುಗೀತಿದ್ದಂಗೆ ಸ್ನೇಹಿತರೆ ನೆಕ್ಸ್ಟ್ ಮಂತ್ಗೆ ಯಾವ್ಯಾವೆಲ್ಲ ಅಪ್ಡೇಟ್ಗಳು ಬರ್ತವೆ, ಹಾಗೆ ಗೃಹಲಕ್ಷ್ಮಿ ಪಾಲುದಾರರು ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು, ಹಾಗೆ ಶಕ್ತಿ ಯೋಜನೆಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು, ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ಹಲವು ಕೂಡ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೊಸದಾಗಿ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಖಡಕ್ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಈ 3 ಅರ್ಜಿಯನ್ನ ಸ್ನೇಹಿತರೆ ಇನ್ನೊಂದು 2 ತಿಂಗಳಲ್ಲಿ ನಿಮ್ಗೆಲ್ಲರೂ ಕೂಡ ಹಾಕ್ಲೇಬೇಕು ಸ್ನೇಹಿತರೆ, ಇಲ್ಲ ಅಂದ್ರೆ ಅಮೌಂಟ್ ಬರೋದು. ಇಷ್ಟು ದಿನ ಅಂತ ಟೈಮ್ ಲೈನ್ ಇರುತ್ತೆ ಸ್ನೇಹಿತರೆ, ಒಂದು ತಿಂಗಳಿಗೆ ಟೈಮ್ ಕೊಡ್ತಾರೆ. ಇಷ್ಟು ತಿಂಗಳು ಒಳಗಡೆ ನೀವು ಎಲ್ಲರೂ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಆ ಟೈಮಲ್ಲಿ ನೀವು ಇನ್ನೂ ಕೂಡ 1 ಮಂತ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಲಾಂಚ್ ಆದ್ಮೇಲೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದು ಇದೇ ಪ್ಲೇಸ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನುವಂತಹ ಅಪ್ಡೇಟ್ ಸಿಕ್ತು ಅಂದ್ರೆ ಸ್ನೇಹಿತರೆ, ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಗ್ರಾಮ 1, ಮೈಸೂರು 1 ಹಾಗೆ ನಾಡ ಕಚೇರಿ ಹಳ್ಳಿ ಕಡೆ ಈ ರೀತಿಯಾದಂಥ ಪ್ಲೇಸ್ಗಳಲ್ಲಿ ಹೋಗಿ ನೀವು ಹಾಕ್ಬೋದು. ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕಪ್ಪ ಅಂದರೆ ಸ್ನೇಹಿತರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್, ಈ 3 ಡಾಕ್ಯುಮೆಂಟ್ಸು ಕಡಾಖಂಡಿತವಾಗಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಮುಂದೆ ಯಾವ್ದಾದ್ರು ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ ಸಿಕ್ತು ಅಂದರೆ ತುಂಬಾನೇ ಬೇಗನೆ ಚಾನಲಲ್ಲಿ ವಿಡಿಯೋ ಮಾಡಿ ನಿಮಗೆ ಬೇಗನೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.